ತಮಿಳುನಾಡಿಗರ ದರ್ಬಾರ್ ತಮಿಳುನಾಡಿನಲ್ಲಿ ಓಕೆ, ಆದ್ರೆ ಕರ್ನಾಟಕದಲ್ಲಿ ಯಾಕೆ? ಕ್ಷುಲ್ಲಕ ಕಾರಣಕ್ಕೆ ತಮಿಳುನಾಡಿನಿಂದ 70 ಕಿಲೋಮೀಟರ್ ಚೇಸ್ ಮಾಡ್ಕೊಂಡು ಬಂದ ಕಿಡಿಗೇಡಿಗಳು ಕನ್ನಡಿಗರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಟಿಟಿ ಚಾಲಕನ ಮೇಲೆ 10ಕ್ಕೂ ಹೆಚ್ಚು ತಮಿಳಿಗರು ಅಮಾನವೀಯವಾಗಿ ಹಲ್ಲೆ ನಡೆಸಿ ವಾಹನವನ್ನೇ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ತಮಿಳುನಾಡಿನ ಕೃಷ್ಣಗಿರಿಯ ಹೋಟೆಲ್ ಒಂದರಲ್ಲಿ ಕೇವಲ ಚೇರ್ ವಿಚಾರಕ್ಕೆ ಶುರುವಾದ ಸಣ್ಣ ಗಲಾಟೆ ಕೊನೆಗೆ ಕನ್ನಡಿಗ ಚಾಲಕನನ್ನೇ ಗುರಿಯಾಗಿಸಿ ನಡೆಸಿದ ಭೀಕರ ಹಲ್ಲೆಯಲ್ಲಿ ಅಂತ್ಯವಾಗಿದೆ. ಹೊಸೂರು ಫ್ಲೈಓವರ್ ಬಳಿಯೇ 40ಕ್ಕೂ ಹೆಚ್ಚು ಮಂದಿ ಟಿಟಿ ಅಡ್ಡಗಟ್ಟಿ ದಾಳಿ ನಡೆಸಿದ್ರು. ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಅತ್ತಿಬೆಲೆ ಪೊಲೀಸ್ ಠಾಣೆಯತ್ತ ಬರುತ್ತಿದ್ದ ಚಾಲಕನನ್ನ ತಮಿಳಿಗರು ಅಡ್ಡಗಟ್ಟಿ ಕನ್ನಡಿಗರ ಬಗ್ಗೆ ಅಶ್ಲೀಲವಾಗಿ ನಿಂದಿಸುತ್ತಾ ಟಿಟಿ ಚಾಲಕನ ಮೇಲೆ ಹಿಗ್ಗ ಮುಗ್ಗ ಥಳಿಸಿದ್ದಾರೆ. ಇನ್ನು ಗಂಭೀರವಾಗಿ ಗಾಯಗೊಂಡ ರಾಮಕೃಷ್ಣ ಅತ್ತಿಬೆಲೆ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಈಗಾಗಲೇ 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಗಡಿಯಲ್ಲಿ ಕನ್ನಡಿಗ ಚಾಲಕನ ಮೇಲೆ ನಡೆದ ಈ ಗೂಂಡಾಗಿರಿ ಈಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಉಳಿದವರಿಗಾಗಿ ತೀವ್ರ ಹುಡುಕಾಟ ಮುಂದುವರೆದಿದೆ. ಕಸ್ಟಮರ್ಗೂ ಮತ್ತೆ ಅಲ್ಲಿರೋ ಲೋಕಲ್ಗಳಿಗೆ ಜಗಳ ಆಗಿದೆ. ಆದ್ರಿಂದ ಅವರು ಅದಕ್ಕೆ ನಾವೇನು ಮಾಡಿದ್ರೆ ಅಲ್ಲಿಂದ ಟಿಟಿ ಎತ್ಕೊಂಡು ನಾವು ಬರ್ತಾ ಇರ್ಬೇಕಾದ್ರೆ 1-2 ಜನ ಫಾಲೋ ಮಾಡಿದ್ರು. ಅದಾದಮೇಲೆ ಏನಾಯಿತು, ಮತ್ತೆ ಒಂದು ಟೋಲಿಂದ ಒಂದು 10 ಕಿಲೋಮೀಟ್ರ್ ಹಿಂದೆ ಒಂದು 10-15 ಜನ ಪೋಲೆಲ್ಲ ಹಿಡ್ಕೊಂಡು ನನ್ನ ಗಾಡಿಗೆ ಹೊಡೆಯಕ್ಕೆ ಬಂದರು. ನಾನೇನು ಮಾಡಿದೆ, ಗಾಡಿ ನಿಲ್ಲಿಸ್ತೀರಾ ಸ್ಟೇಷನ್ ಕೊಡಿ ಅಂತ ಹೇಳಿದ್ರು. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಅತ್ತಿಬೆಲೆ ಟೋಲ್ ಹತ್ರ ಯೂಟರ್ನ್ ಹತ್ರ ಗಾಡಿ ಅಡ್ಡಾಕ್ಬಿಟ್ರು. ಒಂದು 4-5 ಜನ ಬಂದು ಗಾಡಿನ ಅಡ್ಡಾಕ್ಬಿಟ್ರು. ಅವಾಗ ಗಾಡಿ ನಿಲ್ಲಿಸ್ತೇನೆ. ಅವಾಗ ನಿಲ್ಲಿಸಿದಾಗ ಏನು ಮಾಡಿದ್ರು, ಅವರೆಲ್ಲರೂ ಬಂದ್ಬಿಟ್ಟು ನನಗೆ ಮಕ್ಕ ಮುಚ್ಚಿ ಎಲ್ಲ ಹೊಡೆದಾಕಿ ಹಲ್ಲೆಗಳೆಲ್ಲ ಇದು ಮಾಡಿ. ಇನ್ನು ಟಿಟಿ ಚಾಲಕ ರಾಮಕೃಷ್ಣ ಯಾವುದೇ ತಪ್ಪು ಮಾಡದಿದ್ದರೂ ಟಾರ್ಗೆಟ್ ಮಾಡಿ ಕನ್ನಡಿಗ ಚಾಲಕ ಎಂದು ಹಲ್ಲೆ ಮಾಡಿ ಕಿಡಿಗೇಡಿಗಳು ಗೂಂಡಾಗಿರಿ ನಡೆಸಿದ್ದಾರೆ. ಕನ್ನಡಿಗರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇಂತಹ ಕನ್ನಡ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸುವ ಕೆಲಸ ಕನ್ನಡ ಪರ ಸಂಘಟನೆಗಳು ಮಾಡಲಿವೆ. ಕನ್ನಡಿಗ ಟಿಟಿ ವಾಹನ ಚಾಲಕನ ಮೇಲೆ ಹಲ್ಲೆ ಮಾಡಿರುವ ಗೂಂಡಾಗಳ ಮೇಲೆ ಎಫ್ಐಆರ್ ದಾಖಲಿಸಬೇಕು, ಕೂಡಲೇ ಬಂಧಿಸಿ ಜೈಲಿಗಟ್ಟಬೇಕು ಎಂದು ಕನ್ನಡ ಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಟಿಟಿ ವಾಹನ ಚಾಲಕ ರಾಮಕೃಷ್ಣ ತಾಯಿ ಕಣ್ಣೀರು ಹಾಕಿದ್ದು ಮಗನ ಮೇಲೆ ಹಲ್ಲೆ ನಡೆಸಿದವರಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಪೊಲೀಸರ ಬಳಿ ಮನವಿ ಮಾಡಿದ್ದಾರೆ. ನನ್ನ ಮಗ ಭಾನುವಾರ ಬೆಳಗ್ಗೆ ಮಕ್ಕ ನೋಡ್ಲಿಲ್ಲ ಅಣ್ಣ. ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಅಂದ್ರೆ ಹುಷಾರಪ್ಪ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಂದೆ. ನಾನು ಆಯ್ತು ಮಮ್ಮಿ ಅಂದ. ಅಂದಮೇಲೆ ಸಾಯಂಕಾಲ ಮಧ್ಯಾಹ್ನ ಫೋನ್ ಮಾಡಿದ್ರೆ ಅಮ್ಮ ಮುಂಜಾನೆ ನಾಷ್ಟ ತಿಂದಿಲ್ಲ, ಇವಾಗ ತಿಂತಾ ಇದ್ದೀನಿ ಊಟ ಅಂದ. ಆಯ್ತಪ್ಪ ರೂಟ್ ಹುಷಾರ, ಅವ್ರು ಕುಡ್ದವ್ರು ಇರ್ತಾರೆ ಗಾಡಿಯಲ್ಲಿ, ಬೇಸ್ ನಿಧಾನ ಅಂತ ಹೇಳಿದ್ದೀನಿ ಅಣ್ಣ. ಆಮೇಲೆ ತಿರುಗಿ ಸಾಯಂಕಾಲ ಊಟ ಮಾಡಿ ಫೋನ್ ಮಾಡೋದ್ರೊಳಗೆ ನ್ಯಾಯ ಫೋನ್ ಎತ್ತಲಿಲ್ಲಮ್ಮ, ನನ್ನ ಸಾಯಿಸ್ತಾರ. ಒಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ 70 ಕಿಲೋಮೀಟರ್ ದೂರದ ಕೃಷ್ಣಗಿರಿಯಿಂದ ಅತ್ತಿಬೆಲೆವರೆಗೆ ಸಿನಿಮಾ ಸ್ಟೈಲ್ನಲ್ಲಿ ಚೇಸ್ ಮಾಡಿದ್ದು, ಹೊಸೂರು ಬಳಿ ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದು, ಬಳಿಕ ಅತ್ತಿಬೆಲೆ ಬಳಿ ಪುನಃ ಅಡ್ಡಗಟ್ಟಿ ಹಲ್ಲೆ ನಡೆಸಿ ಗೂಂಡಾಗಿರಿ ಮೆರೆದಿರುವುದು ಗಮನಿಸಿದ್ರೆ ಹಲ್ಲೆಕೋರರ ಉದ್ದೇಶ ಬೇರೆ ಇದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸೂಕ್ತವಾಗಿ ತನಿಖೆ ನಡೆಸಿ ಘಟನೆಗೆ ಅಸಲಿ ಕಾರಣ ಪತ್ತೆ ಹಚ್ಚಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.